ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ನೀವು ನೋಡುವ ಹಾಗೆ ನಾನೊಂದು ಪ್ರಾಚೀನ ಕಾಲದ ಮಂದಿರದಲ್ಲಿದ್ದೀನಿ. ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಾಚೀನ ಮಂದಿರ ಇದು. ಬ್ಯಾಕ್ಗ್ರೌಂಡಲ್ಲಿ ತಾವು ನೋಡ್ತಾ ಇದ್ದೀರಿ ಸಿದ್ದೇಶ್ವರ ಮಹಾದೇವ್ ಮಂದಿರ ಅಂತ ಇಲ್ಲಿ ಪ್ರಖ್ಯಾತಿಗೊಂಡಿದೆ. ಸೊ ಇವತ್ತಿನ ದಿವಸ ನಾನು ಒಂದು ನಟ, ನಿರ್ದೇಶಕ, ನಿರ್ಮಾಪಕರು ಆಗಿರ್ತಕ್ಕಂಥ BJ ವಿಷ್ಣುಕಾಂತ್ ಅವರ ತಂಡದೊಂದಿಗೆ ಈ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದೀವಿ. ಕಾರಣ ಈ ಹಿಂದೆ ಏನು ಅಕ್ಕಮಹಾದೇವಿ ಚಲನಚಿತ್ರ ಭರತ್ ಸಿನಿ ಕ್ರಿಯೇಷನ್ ಬ್ಯಾನರ್ ಅಡಿ ಏನು ಅಕ್ಕಮಹಾದೇವಿ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರವನ್ನು ಬಹಳ ಸುಸಜ್ಜಿತವಾಗಿ ಯಶಸ್ವಿಯಾಗಿ ತೆರೆ ಕಂಡಿತು. ಬಹಳಷ್ಟು ಅದ್ಧೂರಿತವಾಗಿ ಯಶಸ್ವಿ ಕಂಡಿದ ಬೆನ್ನಲೆಯಲ್ಲಿ ಮುಂದೇನು ಅಂತಂದಾಗ ಒಂದು ಹೆಜ್ಜೆ ಮುಂದೆ ಹೋಗಿ 12ನೇ ಶತಮಾನದ ಜಗತ್ತಿನ ಮೊದಲ ಸಂಸದು ಅನುಭವ ಮಂಟಪ ಕನ್ನಡ ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ನಟ, ನಿರ್ದೇಶಕ, ನಿರ್ಮಾಪಕರು ಆಗಿರ್ತಕ್ಕಂಥ BJ ವಿಷ್ಣುಕಾಂತ್ ಅವರು. ಇಲ್ಲೊಂದು ಶುಭಾರಂಭ ನಿಮಿತ್ತವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಅದುವೇ 12ನೇ ಶತಮಾನದ ಒಂದು ಜಗತ್ತಿನ ಮೊದಲ ಸಂಸದು ಅಂತಲೇ ಹೇಳ್ಬೋದು. ಅನುಭವ ಮಂಟಪ ಚಲನಚಿತ್ರದ ಒಂದು ಶುಭಾರಂಭವನ್ನು ಮಾಡ್ತಾ ಇದ್ದಾರೆ. ತಮ್ಮ ತಂಡದೊಂದಿಗೆ ಇವತ್ತು ಈ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಯಶಸ್ಸು ಸಿಗಬೇಕಾದ್ರೆ ಮೊದಲು ಪೂಜೆ ಪುನಸ್ಕಾರ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಇವತ್ತು ತಮ್ಮ ತಂಡದೊಂದಿಗೆ ಬಂದು ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಪ್ರಾಚೀನ ಮಂದಿರವನ್ನು ನಾವು ನೋಡುವ ಹಾಗೆ ಇಡೀ ಮಂದಿರ ಶಿಲ್ಪಕಲೆಯಿಂದ ಕೂಡಿದೆ. ಒಂದು ರೀತಿಯಲ್ಲಿ ಇದು ಅನುಭವ ಮಂಟಪಕ್ಕೆ ಹೋಲುವ ಥರದಲ್ಲಿ ಇದೆ. ಹಾಗಾಗಿ ಈ ಚಲನಚಿತ್ರದ ಅನುಭವ ಮಂಟಪ ಚಲನಚಿತ್ರದ ಸನ್ನಿವೇಶಗಳನ್ನ ಅತಿ ಹೆಚ್ಚು ಸನ್ನಿವೇಶಗಳನ್ನು ಇಲ್ಲೇ ಚಿತ್ರೀಕರಣ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ಈ ಸುಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಚಿತ್ರೀಕರಣಗೊಳ್ಳಲಿದೆ. ಈ ಪುಣ್ಯಕ್ಷೇತ್ರದಲ್ಲಿ ಚಿತ್ರೀಕರಣಗೊಂಡಾಗ ಚಲನಚಿತ್ರ ಯಶಸ್ವಿ ಆಗ್ತದೆ ಅನ್ನುವಂತಹ ಬಲವಾದ ನಂಬಿಕೆ ಅವರಲ್ಲಿದೆ. ಸೊ ಹಾಗಾಗಿ 770ಕ್ಕೂ ಅಧಿಕ ಶರಣರನ್ನೊಳಗೊಂಡ ಈ ಚಿತ್ರ ಇದಾಗಿದ್ದು, ಯಾರೆಲ್ಲ ಶರಣೆಯರ ಪಾತ್ರದಲ್ಲಿ ಮಿಂಚಬೇಕು ಅಂತ ಇದ್ದೀರೋ, ಯಾರೆಲ್ಲ ನಟನೆ ಮಾಡಬೇಕು ಅಂತ ಇದ್ದೀರೋ, ಯಾರೆಲ್ಲ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೋ, ಹಾಗಾಗಿ ನಿಮಗೆಲ್ಲರಿಗೂ ಒಂದು ವೇದಿಕೆಯನ್ನು ಕಲ್ಪಿಸಲಾಗಿದೆ. ಅದುವೇ ಅನುಭವ ಮಂಟಪ ಚಲನಚಿತ್ರ. ಯಾರೆಲ್ಲ ಈ ಚಿತ್ರದಲ್ಲಿ ನಟಿಸಬೇಕು ಅಂತ ಇಚ್ಛೆ ಹೊಂದಿದ್ದರೋ ಅವರೆಲ್ಲರೂ ಕೂಡ ನಟ, ನಿರ್ದೇಶಕ, ನಿರ್ಮಾಪಕರು ಆಗಿರ್ತಕ್ಕಂಥ BJ ವಿಷ್ಣುಕಾಂತ್ ಅವರಿಗೆ ಸಂಪರ್ಕಿಸಬಹುದಾಗಿದೆ. ಆಡಿಷನ್ ಮೂಲಕ ನಿಮ್ಮ ಸೆಲೆಕ್ಷನ್ ಆಗಲಿದೆ. ಅನುಭವ ಮಂಟಪ ಕನ್ನಡ ಚಲನಚಿತ್ರದ ಯಶಸ್ವಿಗಾಗಿ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಎನ್ನುವಂಥದ್ದು ನಮ್ಮ ಮನವಿ ಕೂಡ ಆಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಶರಣ ಬಂಧುಗಳೇ, ಇಂದು ಜಗಜ್ಯೋತಿ ಬಸವಣ್ಣವರ 893ನೇ ಜನ್ಮೋತ್ಸವ. ಈ ಜನ್ಮೋತ್ಸವದ ಅಂಗವಾಗಿ ನಾನು ನನ್ನ ಮುಂದಿನ ಚಲನಚಿತ್ರದ ಪ್ರಾರಂಭೋತ್ಸವವನ್ನು ಆರಂಭಿಸ್ತಿದ್ದೇನೆ. ತಾವೀಗ ನೋಡ್ತಾ ಇರ್ಬೋದು, ಈ ಒಂದು ಭವ್ಯವಾದ ಕಟ್ಟಡ ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿದೆ. ಚಾಲುಕ್ಯ ಚಕ್ರವರ್ತಿ ಸೋಮೇಶ್ವರನು ಒಂದು ಆಳಿದಂಥ ಈ ಒಂದು ನಾಡು, ಕಲ್ಯಾಣ ಚಾಲುಕ್ಯರ ಒಂದು ರಾಜಧಾನಿಯಾಗಿರುವಾಗ ಸೋಮೇಶ್ವರ ಚಕ್ರವರ್ತಿ ಈ ನಾಡಿನಲ್ಲಿ ಆಳಿದಂಥ ಒಂದು ಪ್ರದೇಶ. ಈ ಕ್ಷೇತ್ರದಲ್ಲಿ ಒಂದು ಸುಂದರವಾದ ಒಂದು ಮಂದಿರ ಕಟ್ಟಿಸಿದ್ದಾರೆ. ಮಹಾದೇವ ಮಂದಿರ ಅಂತ ಕರೀತಾರೆ ಇದಕ್ಕೆ. ಈ ಭವ್ಯವಾದ ಮಹಾದೇವ ಮಂದಿರದಲ್ಲಿ ಇಂದು ಪೂಜೆ ಸಲ್ಲಿಸಿ ಮುಂದಿನ ನನ್ನ ಚಲನಚಿತ್ರ ಅಂದರೆ ಜಗತ್ತಿನ ಮೊದಲ ಸಂಸತ್ ಅಂತ ನಾವೇನು ಕರಿತೀವೋ ಅನುಭವ ಮಂಟಪ, ಈ ಅನುಭವ ಮಂಟಪಕ್ಕೆ ಪ್ರಪಂಚದ ನಾನಾ ಮೂಲೆಗಳಿಂದ ಅನೇಕ ಶರಣರು ಆಗಮಿಸ್ತಾರೆ. ಅಫ್ಘಾನಿಸ್ತಾನದ ಮರುಸಿದ್ಧ ಇರ್ಬೋದು, ಶಂಕರ್ ಮರುಸಿದ್ಧ ಇರ್ಬೋದು, ಆಮೇಲೆ ಕಾಶ್ಮೀರದ ರಾಜ ಆಗಿರ್ಬೋದು, ಅನೇಕ ಶರಣರು ಆಗಮಿಸ್ತಾರೆ ಅಂತ ನಾವು 770 ಅಮರಗಣಗಳು ಸೇರಿದಂಥ ಈ ಒಂದು ಅನುಭವ ಮಂಟಪದ ಕುರಿತು ಒಂದು ಚಲನಚಿತ್ರ ನಾನು ಮಾಡ್ತಿದ್ದೇನೆ. ಈ ಚಲನಚಿತ್ರದ ಚಿತ್ರೀಕರಣದ ಪ್ರಾರಂಭೋತ್ಸವ ಇಂದಿನಿಂದ ಇವತ್ತು ಶುಭ ದಿನವಾಗಿರೋದ್ರಿಂದ, ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ ಆಗಿರೋದರಿಂದ ಆ ಚಲನಚಿತ್ರವು ಕೂಡ ಬಸವೇಶ್ವರ ನಾಯಕತ್ವದಲ್ಲಿ ನಡೆಯುವ ಅನುಭವ ಮಂಟಪದ ಸೂನ್ಯಪೀಠಾಧೀಶ ಅಲ್ಲಮ್ಮ ಪ್ರಭುಗಳಿರ್ತಾರೆ, ಅನೇಕ ಶರಣರಿರ್ತಾರೆ. ಅವರ ಕ್ರಾಂತಿಮಯ ಜೀವನ, ಅವರ ವಿಚಾರಧಾರೆಗಳು, ಸಮಾನತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಂದಿನ ಅನೇಕ ಶರಣರ, ಒಬ್ಬರು ಇಬ್ಬರಲ್ಲ, ಅವ್ರ ಉದ್ಯೋಗ ಏನಿತ್ತು, ಅವ್ರ ಕಾಯಕ ಏನಿತ್ತು, ಆ ಕಾಯಕನಿಷ್ಠ ಶರಣರು ಅನುಭವ ಮಂಟಪಕ್ಕೆ ಹೇಗೆ ಆಗಮಿಸಿದ ನಂತರ ಅವ್ರ ವಿಚಾರಧಾರೆಗಳನ್ನು ಈ ಒಂದು ಶರಣ ಪರಂಪರೆಗೆ ಏನು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅದನ್ನು ಪಾಲಿಸಬೇಕಾಗಿರೋದು ಏನು, ಮತ್ತು ಅವರು ಕಲ್ಯಾಣ ನಾಡಿನಿಂದ ಬಿಜ್ಜಳ ಮಹಾರಾಜನ ಒಂದು ದರ್ಪದಿಂದ ಮತ್ತು ಅಂದಿನ ಸಾಂಪ್ರದಾಯಿಕ ಒಂದು ಜನರಿಂದ, ಅಂದರೆ ಪಟ್ಟಬದ್ಧ ಹಿತಾಸಕ್ತಿಗಳು ಅವಾಗೇನು ಒಂದು ಚತುರ್ವರ್ಣ ಪದ್ಧತಿ ಇತ್ತು ಅದಕ್ಕೆ ಒಂದು
ಮಾರು ಹೋಗಿ ಆ ಕಾಲದಲ್ಲಿ ಅವರನ್ನು ಯಾವ ಥರ ಹಿಂಸೆ ಪಟ್ಕೊಂಡು ಅವರು ಕಲ್ಯಾಣ ನಾಡನ್ನು ಬಿಟ್ಟು ಹೋಗ್ತಾರೆ ಅಂಥ ಒಂದು ಪ್ರಸಂಗ, ಅದೊಂದು ಹತ್ಯಾಕಾಂಡ ಅಂತ ಹೇಳ್ಬೋದು. ವಚನಗಳು ಹೇಗೆ ಈ ಶರಣರು ಹತ್ಯೆ ಮಾಡಿಬಿಟ್ಟು ಸುಟ್ಟು ಹಾಕಿದ್ರು, ಜನರನ್ನ ಹೇಗೆ ಸುಟ್ಟು ಹಾಕಿದ್ರು, ಅವ್ರು ಹೇಗೆ ಶಿಕ್ಷೆ ಒಳಪಟ್ಟರು, ಮತ್ತು ಅಲ್ಲಿಂದ ಶರಣರು ಹೇಗೆ ಹೋಗ್ತಾರೆ ಅನ್ನೋದೇ ಈ ಚಲನಚಿತ್ರದಲ್ಲಿ ಮುಖ್ಯ ಸಬ್ಜೆಕ್ಟ್ ಆಗಿದೆ. ಆ ಒಂದು ಪ್ರಾರಂಭೋತ್ಸವ ಇವತ್ತು ನಾವು ಪೂಜೆ ಸಲ್ಲಿಸುವ ಮೂಲಕ, ಅಂದರೆ ಚಾಲುಕ್ಯ ಚಕ್ರವರ್ತಿ ಈ ಸೋಮೇಶ್ವರ ಅವರು ಕಟ್ಟಿಸಿದ ಮಂದಿರ ಏನಿದೆ ಆ ಮಂದಿರನಿಂದ ಪೂಜೆ ಸಲ್ಲಿಸಿ ನಾವು ಆರಂಭ ಮಾಡ್ತಿದ್ದೇವೆ. ಶರಣ ಬಂಧುಗಳೇ, ಈಗಾಗಲೇ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದಲ್ಲಿ ಅನೇಕ ಒಂದು ಪಾತ್ರಧಾರಿಗಳು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬೀದರಿನವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗೆ ನಮ್ಮ ಚಲನಚಿತ್ರ ರಂಗದ ಅನೇಕ ದಿಗ್ಗಜರು ಕೂಡ ಇದರಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಆ ದಿಗ್ಗಜರು ಇರ್ತಾರೆ, ಇನ್ನೂ ಅನೇಕ ದಿಗ್ಗಜರು ಬರ್ತಾರೆ. ಕಾರಣ ಅದು ಅಕ್ಕಮಹಾದೇವಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪಾತ್ರಗಳು ಶಿವಶರಣರು ಮಾತ್ರ ಅದರಲ್ಲಿ ಒಂದು ಪಾತ್ರ ನಿರ್ವಹಿಸಿದ್ದು ನೋಡಿಸಿದ್ದೇವೆ. ಆದರೆ 770 ಅಮರ ಗಣಾಂಗಗಳು ಆಗಮಿಸಿದಂಥ ಈ ಒಂದು ಅನುಭವ ಮಂಟಪಕ್ಕೆ ನಾಡಿನಾದ್ಯಂತ ಜಗತ್ತಿನಾದ್ಯಂತ ಅನೇಕ ಶಿವಶರಣರು ಆಗಮಿಸಿ ಅವರು ಕ್ರಾಂತಿಮಯ ಜೀವನ ಹೇಗೆ ಕಳೀತಾರೆ ಅನ್ನೋದನ್ನೇ ಈ ಚಲನಚಿತ್ರದಲ್ಲೇ ಆ ಎಲ್ಲ ಪಾತ್ರಧಾರಿಗಳಿಗೆ ಈ ಒಂದು ಆಡಿಷನನ್ನು ಮಾಡ್ತಿದ್ದೇನೆ. ಆ ಆಡಿಷನ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲ್ಯಾಣ ಕರ್ನಾಟಕದ, ಅಂದರೆ ವಿಶೇಷವಾಗಿ ಬೀದರ್ನವ್ರನ್ನ ಆಯ್ಕೆ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಆರಂಭ ಮಾಡ್ತಿದ್ದೇನೆ. ಇಂದು ಪೂಜೆ ಸಲ್ಲಿಸುವ ಮೂಲಕ ಮುಂದೆ ಪ್ರಕ್ರಿಯೆ ಆರಂಭವಾಗುತ್ತೆ. ದಯವಿಟ್ಟು ಸಂಪರ್ಕಿಸಬೇಕಾಗಿ ವಿನಂತಿ. ಏಜು ಅಂದರೆ ವಿಶೇಷವಾಗಿ ಒಂದು ಮ್ಯಾಚುರ್ಡ್ ವಯಸ್ಸು ಅಂತಂದರೆ ಶರಣರು ಹೆಚ್ಚು ಕಮ್ಮಿ ಎಲ್ಲರೂ ಅವರು ಒಂದು ವಿಚಾರಧಾರೆಗಳು ಹೇಳುವಂಥ ಮನೋಭಾವನೆ ಇರಬೇಕಾದ್ರೆ ಮ್ಯಾಚುರ್ಡ್ ವಯಸ್ಸಿರುತ್ತೆ. ಅಲ್ಲದೆ ಕೆಲವೊಂದು ಬಾಲಕರು ಬಾಲಕಿಯರು ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಕಾರಣ ಮುಗ್ಧ ಸಂಗಯ್ಯನ ಪಾತ್ರ ಇದರಲ್ಲಿ ವಿಶೇಷವಾಗಿ ತುಂಬ ಚೆನ್ನಾಗಿದೆ. 16 ವರ್ಷದ ಮುಗ್ಧ ಸಂಗಯ್ಯ ಅನುಭವ ಮಂಟಪದಲ್ಲಿ ಕೈಗೊಂಡಂಥ ಕಾರ್ಯಗಳು ಭಾರಿ ಒಂದು ಪರಿವರ್ತನೆಯ ಒಂದು ಘಟನೆಯಾಗಿದೆ. ಇಂಥ ಅನೇಕ ಪಾತ್ರಗಳು ಬರ್ತವೆ, ಹುಡುಗರು ಮಾಡುವಂಥ ಪಾತ್ರಗಳು ಬರ್ತವೆ, ಅವ್ರು ಕೂಡ ಸಂಪರ್ಕಿಸಬಹುದು. ಆಮೇಲೆ ಮತ್ತೊಂದು ಈ ಸಾಂಪ್ರದಾಯಿಕ ನರ್ತನ, ಜಾನಪದ ಶೈಲಿಯಾಗಿರ್ಬೋದು, ಮತ್ತು ಒಂದು ಶಾಸ್ತ್ರೀಯವಾಗಿರ್ಬೋದು, ಅಂಥವ್ರಿಗೆ ಕೂಡ ಅವಕಾಶ ಇದೆ, ಅವರು ಸಂಪರ್ಕಿಸಬೇಕಾಗಿ ವಿನಂತಿ.